ವೀಕ್ಷಕರೇ, ಸಮುದ್ರದ ಸಾವಿರಾರು ಅಡಿ ಆಳದಲ್ಲಿ ಮುಳುಗಿ ಹೋಗಿರುವಂತ ಶ್ರೀಕೃಷ್ಣ ದ್ವಾರಕಾ ನಗರದಲ್ಲಿ ಒಂದು ವಿಚಿತ್ರವಾದಂತ ಕಲ್ಲಿನ ಪೆಟ್ಟಿಗೆ ಅಡಗಿ ಕೂತಿದೆ. ಆ ಒಂದು ಪೆಟ್ಟಿಗೆಯೊಳಗೆ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಆಯುಧವಾದಂತ ಸುದರ್ಶನ ಚಕ್ರ ಇದೆ. ಈ ಒಂದು ಚಕ್ರ ಶ್ರೀಕೃಷ್ಣನ ಕೈಯಲ್ಲಿತ್ತು ಎಂಬ ನಂಬಿಕೆ ಇದೆ. ಶ್ರೀಕೃಷ್ಣ ಭೂಮಿಯನ್ನ ಬಿಟ್ಟು ಹೋಗುವಾಗ ಆ ಒಂದು ಆಯುಧವನ್ನ ದ್ವಾರಕಾ ನಗರದಲ್ಲಿ ಅಡಗಿಸಿಟ್ಟಿದ್ದಾನೆಂತ ಮತ್ತು ಇವತ್ಗೂ ಅದು ಸಮುದ್ರದ ಆಳದಲ್ಲಿ ಇದೆ ಎಂಬ ಮಾತು ಕೂಡ ಇದೆ. ವೀಕ್ಷಕರೇ, ಒಮ್ಮೆ ಒಂದು ಸಭೆ ನಡೀತಾ ಇತ್ತು. ಆ ಒಂದು ಸಭೆಯಲ್ಲಿ ಸಾವಿರಾರು ಜನ ರಾಜರು ಸೇರಿದ್ರು. ಆದ್ರೆ ಆ ಸಭೆಯಲ್ಲಿ ಬರೀ ಶಿಶುಪಾಲನ ಕೂಗು, ಆತನ ಬಾಯಿಂದ ಬರ್ತಿದ್ದಂತ ನಿಂದನೆಯ ಮಾತುಗಳೇ ಜೋರಾಗಿ ಕೇಳಿಸ್ತಾ ಇದ್ವು. ಎಲ್ಲವನ್ನೂ ಕೂಡ ಕೇಳ್ತಾ ಶ್ರೀಕೃಷ್ಣ ಕೇವಲ ಮುಗುಳ್ನಗುತ್ತಾ ನಿಂತಿದ್ದ. ಶ್ರೀಕೃಷ್ಣ ಶಿಶುಪಾಲನ 99 ತಪ್ಪುಗಳನ್ನು ಕೂಡ ಏನು ಕೂಡ ಮಾತನಾಡದೆ ಶಾಂತವಾಗಿ ನೋಡ್ತಿದ್ದ. ಆದ್ರೆ ಶಿಶುಪಾಲ 100ನೇ ತಪ್ಪನ್ನ ಮಾಡಿದ ತಕ್ಷಣ ಶ್ರೀಕೃಷ್ಣ ಕೋಪದಿಂದ ಅವನನ್ನ ನೋಡ್ತಾನೆ. ತಕ್ಷಣವೇ ತುಂಬಿದ ಸಭೆಯಲ್ಲಿ ಹೊಳೆಯುವಂತ ತೀವ್ರವಾದಂತ ಬೆಳಕು ಮೂಡುತ್ತೆ. ಒಂದು ಉರಿಯುವ ತೀಕ್ಷ್ಣ ಉಜ್ವಲವಾದಂತ ಚಕ್ರ ಶಿಶುಪಾಲನ ಕಡೆಗೆ ವೇಗವಾಗಿ ಬಂದು ಆತನ ಕುತ್ತಿಗೆಯನ್ನ ತಾಕುತ್ತೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಶಿಶುಪಾಲನ ತಲೆ ದೇಹದಿಂದ ಬೇರ್ಪಟ್ಟು ನೆಲದ ಮೇಲೆ ಬಿದ್ದಿತ್ತು. ಈ ಶಿಶುಪಾಲನ ಮೇಲೆ ಪ್ರಹಾರ ಮಾಡದಂತ ಚಕ್ರ ಬೇರೆ ಯಾವುದೂ ಅಲ್ಲ, ಅದೇ ಶ್ರೀಕೃಷ್ಣನ ಮನಸ್ಸಲ್ಲಿ ಯಾವ ಭಾವನೆ ಮೂಡುತ್ತೋ ಅದೇ ರೀತಿಯಾಗಿ ಈ ಸುದರ್ಶನ ಚಕ್ರ ಕೆಲಸ ಮಾಡುತ್ತೆ. ವೀಕ್ಷಕರೇ, ಈ ಶ್ರೀಚಕ್ರ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದ್ರೆ ಶ್ರೀಕೃಷ್ಣ ಮನ್ಸ್ ಮಾಡಿದ್ರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಸುದರ್ಶನ ಚಕ್ರದಿಂದ ಶ್ರೀಕೃಷ್ಣ ಸಂಪೂರ್ಣ ಕೌರವ ಸೇನೆಯನ್ನ ನಾಶ ಮಾಡಬಹುದಿತ್ತು. ಆದ್ರೆ ಕೃಷ್ಣ ಹಾಗೆ ಮಾಡಿಲ್ಲ. ಯಾಕೆಂದ್ರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಇತ್ತು. ಸುದರ್ಶನ ಚಕ್ರ ಬ್ರಹ್ಮಾಂಡದ ಅತ್ಯಂತ ನಾಶಕಾರಿ ಮತ್ತು ರಹಸ್ಯಮಯ ಆಯುಧ. ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ, ಇಂಥ ಶಕ್ತಿಶಾಲಿ ಆಯುಧ ಕೃಷ್ಣನ ಕೈ ಸೇರಿದ್ದು ಹೇಗೆ? ಇದನ್ನ ಹೇಗೆ ನಿರ್ಮಿಸಲಾಯಿತು? ಮತ್ತೆ ಇದನ್ನ ಸೃಷ್ಟಿ ಮಾಡಿದವರು ಯಾರು? ವೀಕ್ಷಕರೇ, ಇದು ಸಮುದ್ರದ ಸಾವಿರಾರು ಅಡಿ ಆಳದಲ್ಲಿ ಮುಳುಗಿ ಹೋಗಿರುವಂತ ದ್ವಾರಕಾ ನಗರದಲ್ಲಿ ಅಡಗಿ ಕೂತಿದೆಯಾ ಎಂಬ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ವೀಕ್ಷಕರೇ, ಅದು 3228 BC ಮಥುರಾ ನಗರದಲ್ಲಿ ಯಾದವ ಕುಲದ ಅತ್ಯಂತ ಕ್ರೂರ ರಾಜ ಆದಂತ ಕಂಸನಿಗೆ ತನ್ನ ಸಹೋದರಿ ಆದಂತ ದೇವಕಿಯ 8ನೇ ಮಗನಿಂದ ತನ್ನ ಅಂತ್ಯವಾಗುತ್ತೆ ಎಂಬ ಅಶರೀರವಾಣಿ ಕೇಳಿದ ನಂತರ ತನ್ನ ಸಹೋದರಿ ದೇವಕಿ ಮತ್ತು ವಾಸುದೇವನನ್ನ ಸೆರೆಮನೆಯಲ್ಲಿ ಇಟ್ಟು ಅವರ ಮಕ್ಕಳು ಎಲ್ಲರನ್ನೂ ಕೂಡ ಕೊಲ್ತಾ ಇದ್ದ. ಕಂಸ ಕೃಷ್ಣನ ತಂದೆ ತಾಯಿಯನ್ನು ಕೂಡ ಸೆರೆಮನೆಯಲ್ಲಿ ಇಟ್ಟಾಗ ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಜನನ ಆಗುತ್ತೆ. ಕೃಷ್ಣ ಜನಿಸಿದಾಗ ಇದ್ದಕ್ಕಿದ್ದಂತೆ ಜೈಲಿನ ಕಾವಲಿಗರು ನಿದ್ರೆಗೆ ಜಾರಿದ್ರು. ಅಷ್ಟು ಮಾತ್ರ ಅಲ್ಲ, ಜೈಲಿನ ಬಾಗಿಲು ಇದ್ದಕ್ಕಿದ್ದಂತೆ ಸ್ವಯಂ ಚಾಲಿತವಾಗಿ ತೆರೆದುಕೊಳ್ಳುತ್ತೆ. ಅದೇ ಒಂದು ಸಮಯದಲ್ಲಿ ಭಾರಿ ಮಳೆ ಬರ್ತಾ ಇತ್ತು. ಕೃಷ್ಣನ ತಂದೆ ವಾಸುದೇವ ಪುಟ್ಟ ಕೃಷ್ಣನನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಭಾರಿ ಮಳೆಯಲ್ಲಿ ತನ್ನ ಕಂದನನ್ನ ಕಂಸನಿಂದ ರಕ್ಷಣೆ ಮಾಡೋದಕ್ಕೆ ಜೈಲಿನಿಂದ ಹೊರಗಡೆ ಬಂದು ಕೃಷ್ಣನನ್ನ ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿನ ತನ್ನ ಸ್ನೇಹಿತ ನಂದಗೋಪ ಮನೆಯಲ್ಲಿ ಬಿಟ್ಟು ಬಂದಿದ್ದ. ಆವತ್ತಿಂದ ಕೃಷ್ಣನ ಜೀವನ ಚರಿತ್ರೆ ಶುರುವಾಗುತ್ತೆ. ಶ್ರೀಕೃಷ್ಣ ತನ್ನ ಶಕ್ತಿ, ವಿವೇಕ ಮತ್ತು ಬುದ್ಧಿವಂತಿಕೆಯನ್ನ ಸದಾ ಧರ್ಮ ಸ್ಥಾಪನೆಗೆ ಸಮರ್ಪಿಸುತ್ತಿದ್ದ. ಕೃಷ್ಣ ಬರೀ ದೇವತೆ ಅಲ್ಲ, ವಿಷ್ಣುವಿನ ಅವತಾರ. ಕೃಷ್ಣ ಎಷ್ಟು ಶಕ್ತಿಶಾಲಿ ಅಂದ್ರೆ ಆತನಿಗೆ ಇಡೀ ಬ್ರಹ್ಮಾಂಡದ ನಿಯಮವನ್ನೇ ಬದಲಾಯಿಸುವಷ್ಟು ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಆತನ ಬಳಿ ಇದ್ದಂತ ಆಯುಧಕ್ಕೆ ಸೂರ್ಯನನ್ನೇ ಕತ್ಲಲ್ಲಿ ಮುಳುಗಿಸುವಷ್ಟು ಶಕ್ತಿ ಇದೆ. ಉದಾಹರಣೆಗೆ ಮಹಾಭಾರತದ 14ನೇ ದಿನ ಯುದ್ಧದಲ್ಲಿ ಅರ್ಜುನ ತನ್ನ ಮಗ ಅಭಿಮನ್ಯುವಿನ ಸಾವಿಗೆ ಕಾರಣಾದಂತ ಸೈಂಧವ ರಾಜ ಅಂದ್ರೆ ಜಯದ್ರಥನನ್ನು ಸೂರ್ಯಾಸ್ತ ಮುಳುಗೋದ್ರೊಳಗೆ ಸೂರ್ಯಾಸ್ತದ ಒಳಗೆ ಕೊಲ್ಲೋದಾಗಿ ಶಪಥ ಮಾಡ್ತಾನೆ. ಒಂದು ವೇಳೆ ಶಪಥವನ್ನ ಪೂರೈಸೋದಕ್ಕೆ ವಿಫಲ ಆದ್ರೆ ತಾನೇ ಸ್ವತಃ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ತ್ಯಾಗ ಮಾಡೋದಾಗಿ ಕೂಡ ಪ್ರತಿಜ್ಞೆಯನ್ನ ಮಾಡಿದ್ದ. ಇದನ್ನ ಕೇಳಿ ಸಂತೋಷಗೊಂಡಂತ ಕೌರವರು ಜಯದ್ರಥನನ್ನ ಸೂರ್ಯ ಮುಳುಗೋವರೆಗೂ ಅಡಗಿಸಿಡ್ತಾರೆ. ಆಗ ಅರ್ಜುನನ್ಗೆ ಜಯದ್ರಥನ ಅಡಗುತಾಣವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಹೊತ್ತಿಗಾಗಲೇ ಸೂರ್ಯಾಸ್ತವಾಗಿತ್ತು. ಆಗ ಅರ್ಜುನ ತನ್ನ ಸೋಲನ್ನ ಒಪ್ಕೊಂಡು ಇನ್ನೇನು ಚಿತೆಗೆ ಹಾರೋದಕ್ಕೆ ಸಿದ್ಧನಾಗಿದ್ದ. ಇದನ್ನ ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಅಡಗಿಕೊಂಡಿದ್ದಂತ ಜಯದ್ರಥ ತನ್ನ ಅಡಗುತಾಣದಿಂದ ಹೊರಬರ್ತಾನೆ. ಅರ್ಜುನನ ಸೋಲನ್ನ ಸಂಭ್ರಮಿಸ್ತಾನೆ. ಆದ್ರೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕವಿದಿದಂತ ಮೋಡ ಮರೆಯಾಗಿ ಸೂರ್ಯನ ಬೆಳಕು ಆವರಿಸುತ್ತೆ. ಇಲ್ಲಿ ಶ್ರೀಕೃಷ್ಣ ಕೌರವರನ್ನ ಸೋಲಿಸಬೇಕು ಅಂತ ತನ್ನ ಸುದರ್ಶನ ಚಕ್ರವನ್ನ ಕಳುಹಿಸಿ ಸೂರ್ಯನನ್ನ ಮರೆ ಮಾಡೋದಕ್ಕೆ ಮತ್ತೆ ಸೂರ್ಯಾಸ್ತದ ಭ್ರಮೆಯನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ತಂತ್ರವನ್ನ ರೂಪಿಸಿದ್ದ. ಸೂರ್ಯ ಮುಳುಗ್ತಿದ್ದಾನೆ ಅಂತ ನಂಬಿ ಆತ ಹೊರ ಬಂದ ಕೂಡ್ಲೆ ಕೃಷ್ಣ ಸೂರ್ಯನನ್ನ ಸುದರ್ಶನ ಚಕ್ರದ ಮುಖವಾಡದಿಂದ ಮುಕ್ತಿಗೊಳಿಸ್ತಾನೆ. ಮತ್ತೆ ಸೂರ್ಯ ಇನ್ನು ಮುಳುಗಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾನೆ. ನಂತರ ಅರ್ಜುನ ತನ್ನ ಶಪಥದಂತೆ ಜಯದ್ರಥನ ವಧೆ ಮಾಡ್ತಾನೆ. ವೀಕ್ಷಕರೇ, ಸುದರ್ಶನ ಚಕ್ರ ಕೇವಲ ದೇವತೆಗಳ ಆಯುಧವಲ್ಲ, ಇದು ಕೃಷ್ಣ ಅಂದ್ರೆ ಇದು ವಿಷ್ಣುವಿನ ದೇಹದ ಒಂದು ಭಾಗದಂತೆ ಸದಾ ಆತನ ಜೊತೆಗೇನೆ ಇರ್ತಿತ್ತು. ಮತ್ತೆ ಆತನ ಆದೇಶವನ್ನು ಅದು ಚಾಚು ತಪ್ಪದೆ ಪಾಲಿಸ್ತಾ ಇತ್ತು. ಮತ್ತೆ ಇದನ್ನ ಯಾರ ಮೇಲೆ ಬಳಸಲಿ ಅವರ ಅಂತ್ಯ ನಿಶ್ಚಿತ. ತನ್ನ ಗುರಿ ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಹೋಗಿ ಅದನ್ನ ನಾಶ ಮಾಡಿ ಮರಳಿ ಶ್ರೀಕೃಷ್ಣನ ಬಳಿಗೆ ವಾಪಸ್ ಬರ್ತಿತ್ತು. ಇದರ ಬಗ್ಗೆ ಋಗ್ವೇದದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ವಿಷ್ಣುವಿನ ಸುದರ್ಶನ ಚಕ್ರವನ್ನ ವೀಲ್ ಆಫ್ ಟೈಮ್ ಅಂತನೂ ಕೂಡ ಕರೆಯಲಾಗಿದೆ. ಸುದರ್ಶನ ಚಕ್ರ ಎಂಬುದು ಸಂಸ್ಕೃತ ಪದ. ಆದ್ರೆ ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಕಥೆಗಳನ್ನ ಆಳವಾಗಿ ಕೆದಕ್ತಾ ಹೋದ್ರೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಅದೇನಪ್ಪ ಅಂದ್ರೆ ಇದರ ದರ್ಶನವನ್ನ ಮಾಡೋದು ಶುಭದ ಸಂಕೇತ ಅಲ್ಲ. ಹಿಂದೂ ಪುರಾಣಗಳ ಪ್ರಕಾರ ಸುದರ್ಶನ ಚಕ್ರದ ಉನ್ನತಿಯ ಬಗ್ಗೆ ಎರಡೆರಡು ವಿಭಿನ್ನ ಕಥೆಗಳಿದ್ದಾವೆ. ಅದರಲ್ಲಿ ಒಂದು ವಿಷ್ಣು ಪುರಾಣ,
ಇದ್ರ ಪ್ರಕಾರ ಸೂರ್ಯನ ಅತ್ಯಂತ ತೀವ್ರವಾದಂತಹ ಬೆಳಕನ್ನು ಕಡಿಮೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಉಂಟಾದಂತಹ ಸೂರ್ಯನ ಜ್ವಾಲಾಮಯಿ ಧೂಳಿನಿಂದ ಈ ನಾಶಕಾರಿ ಚಕ್ರವನ್ನು ರಚಿಸಲಾಯಿತು ಅಂತ ಹೇಳಲಾಗಿದೆ. ಮತ್ತೊಂದು ಕತೆ ಪ್ರಕಾರ ಮಹಾಭಾರತದ ಕಾಲದಲ್ಲಿ ವಿಷ್ಣು ಭಕ್ತಿಯಿಂದ ಶಿವನ ಆರಾಧನೆಯನ್ನ ಮಾಡಿ ಘೋರ ತಪಸ್ಸನ್ನ ಮಾಡಿದ್ರಿಂದ ವಿಷ್ಣುವಿನ ಭಕ್ತಿಯೇ ಒಲಿದು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಒಂದಾದಂತ ಈ ಒಂದು ಚಕ್ರವನ್ನ ಶಿವ ನೀಡಿದ್ದಾನೆ ಅಂತಲೂ ಕೂಡ ಹೇಳಲಾಗಿದೆ. ಅನೇಕ ಗ್ರಂಥಗಳ ಪ್ರಕಾರ ಇಷ್ಟು ಶಕ್ತಿಶಾಲಿಯಾದಂತ ಮತ್ತು ಪ್ರಕಾಶಮಾನವಾದ ಈ ಸುದರ್ಶನ ಚಕ್ರವನ್ನು ನೋಡೋದಕ್ಕೆ ಕೇವಲ ಶಿವ ಮತ್ತು ವಿಷ್ಣುವಿಗೆ ಮಾತ್ರ ಸಾಧ್ಯ ಅಂತ ಉಲ್ಲೇಖಿಸಲಾಗಿದೆ. ಮಹಾಭಾರತ ಕಾಲದಲ್ಲಿ ಕೃಷ್ಣನನ್ನ ಅನೇಕ ಬಾರಿ ಅವಮಾನಿಸಲಾಗ್ತಿತ್ತು. ಶತ್ರುಗಳು ಆತನಿಗೆ ಕೋಪ ಉಂಟಾಗುವಂತ ರೀತಿ ಪ್ರಚೋದನೆ ಮಾಡ್ತಿದ್ರು. ಮತ್ತೆ ಪಾಂಡವರು ಕೂಡ ತಮ್ಮ ಲಾಭಕ್ಕಾಗಿ ಸುದರ್ಶನ ಚಕ್ರವನ್ನು ಬಳಸೋದಕ್ಕೆ ಹಲವಾರು ಬಾರಿ ಕೇಳಿದ್ರು. ಆದ್ರೆ ಶ್ರೀಕೃಷ್ಣ ಯಾವತ್ತೂ ಕೂಡ ಅದನ್ನ ಮಾಡಲಿಲ್ಲ. ಅವರು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ಪರಿಸ್ಥಿತಿ ಏನೇ ಇರಲಿ, ಯೋಚಿಸದೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಇದನ್ನ ಬಳಸಿದ್ರೆ ಹಾನಿ ಉಂಟಾಗುತ್ತೆ ಅಂತ ಶ್ರೀಕೃಷ್ಣನಿಗೆ ಚೆನ್ನಾಗಿನೇ ಗೊತ್ತಿತ್ತು. ಸುದರ್ಶನ ಚಕ್ರವನ್ನು ಬಳಸುವುದು ಅಂದ್ರೆ ಎದುರಾಳಿಯನ್ನ ಭೀಕರವಾಗಿ ಸಂಹಾರ ಮಾಡೋದು. ಇದು ಒಂದು ಆಯುಧವಾಗಿದ್ದು ಸಮಯ ಬಂದಾಗ ಮಾತ್ರ ಇದನ್ನ ಉಪಯೋಗಿಸಬೇಕು ಅಂತ ಕೃಷ್ಣನಿಗೆ ಗೊತ್ತಿತ್ತು. ಕೃಷ್ಣ ಶಿಶುಪಾಲ ತನ್ನ 100ನೇ ತಪ್ಪನ್ನ ಮಾಡಿದ ಕೂಡ ಇದನ್ನ ಬಳಸಿದ್ದ. ಯಾಕೆಂದ್ರೆ ಕೃಷ್ಣನ್ಗೆ ಗೊತ್ತಿತ್ತು ಶಿಶುಪಾಲನ ಪಾಪದ ಕೂಡ ತುಂಬಿತ್ತು ಅಂತ. ವೀಕ್ಷಕರೇ, ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಆ ಆಯುಧದಲ್ಲಿ ಅಂತ ಶಕ್ತಿ ಏನಿದೆ ಅಂತ. ಸುದರ್ಶನ ಚಕ್ರವನ್ನು ಹಲವಾರು ಬಾರಿ ಲೋಹದ ಡಿಸ್ಕ್ ರೂಪದಲ್ಲಿ ತೋರಿಸಲಾಗಿದೆ. ಆದ್ರೆ ತುದಿಗಳಲ್ಲಿ 108 ತೀಕ್ಷ್ಣ ಬ್ಲೇಡ್ಗಳು ಇವೆ. ಈ 108 ಸಂಖ್ಯೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ನೀವು ಕೂಡ ಕೇಳಿರಬಹುದು, ಭಜನಾ ಅಥವಾ ಕೀರ್ತನೆಗಳಲ್ಲಿ 108 ಬಾರಿ ಜಪವನ್ನ ಮಾಡಲಾಗುತ್ತೆ. ಸುದರ್ಶನ ಚಕ್ರ ಗಾಳಿಯಲ್ಲಿ ಸುತ್ತಿದಾಗ ಅದರ ವೇಗ ಅತ್ಯಂತ ತೀವ್ರವಾಗಿದ್ದು ತನ್ನ ಸುತ್ತಲಿನ ಗಾಳಿಯ ಅನಿಲ ಅಣುಗಳನ್ನ ಉರ್ಸಿ ಪ್ಲಾಸ್ಮಾ ತಾಪವನ್ನ ಉತ್ಪಾದಿಸುತ್ತೆ. ಇದು ಸೂರ್ಯನ ವೇಗ ಮತ್ತು ವಿದ್ಯುತ್ ಶಾಖೆಯ ವೇಗದಲ್ಲಿ ಸಾಗುತ್ತೆ ಅಂತಲೂ ಕೂಡ ಕೆಲವೊಂದು ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಉದಾಹರಣೆಗೆ ದ್ವಾರಕಾ ನಗರವನ್ನು ನಾಶ ಮಾಡಬೇಕು ಅಂತ ಶಲ್ವ ರಾಕ್ಷಸ ತನ್ನ ಮಾಯಾವಿ ವಿಮಾನದಲ್ಲಿ ದ್ವಾರಕೆಗೆ ಬಂದಾಗ ತನ್ನ ಮಾಯಾಜಾಲ ಆಯುಧದಿಂದ ಅನೇಕ ಭ್ರಮೆಗಳನ್ನ ಸೃಷ್ಟಿ ಮಾಡ್ತಾನೆ. ದ್ವಾರಕದ ಸೇನೆ ಈ ರಾಕ್ಷಸನ ವಿರುದ್ಧ ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಆತ ಸೃಷ್ಟಿ ಮಾಡದಂತ ಮಾಯಾಜಾಲವನ್ನ ಸೋಲ್ಸೋದಿಕ್ಕೆ ಆಗ್ಲೇ ಇಲ್ಲ. ಆದ್ರೆ ಶಾಲ್ವನ ಕಡೆಗೆ ಸುದರ್ಶನ ಚಕ್ರವನ್ನ ಹಾರಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆ ಸುದರ್ಶನ ಚಕ್ರ ಬೆಳಕಿನ ವೇಗದಲ್ಲಿ ಹೋಗಿ ಈ ಮಾಯಾವಿ ವಿಮಾನವನ್ನ 2 ಭಾಗ ಮಾಡಿ ಶಲ್ವ ರಾಕ್ಷಸನನ್ನ ಮತ್ತು ಆತನ ಎಲ್ಲಾ ಭ್ರಮೆಗಳನ್ನು ಕೂಡ ನಾಶ ಮಾಡಿ ಬೆಳಕಿನ ವೇಗದಲ್ಲಿ ಮತ್ತೆ ಶ್ರೀಕೃಷ್ಣನ ಕೈಯಲ್ಲಿ ವಿರಾಜಮಾನವಾಗಿ ಶೋಭಿಸ್ತಾ ಇತ್ತು. ತನ್ನ ಗುರಿಯನ್ನ ಹಿಂಬಾಲಿಸ್ತಾ ಈ ಸುದರ್ಶನ ಚಕ್ರ ಬೇರೆ ಬ್ರಹ್ಮಾಂಡವನ್ನೇ ಪ್ರವೇಶ ಮಾಡಿದ್ದು ನಿಮ್ಗೊತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ದುರ್ವಾಸ ಮುನಿಯ ಒಂದು ಕಥೆ ಇದೆ. ವಿಷ್ಣುವಿನ ಪರಮ ಭಕ್ತಾದಂತ ಅಂಬರೀಷ ಎಂಬ ರಾಜನಿಗೆ ದುರ್ವಾಸ ಮುನಿಯು ಯಾವುದೇ ಕಾರಣವಿಲ್ಲದೆ ಶಾಪವನ್ನು ಕೊಡೋದಕ್ಕೆ ಮುಂದಾಗ್ತಾನೆ. ಈ ಒಂದು ವಿಷಯ ವಿಷ್ಣುವಿಗೆ ತಿಳಿದ ತಕ್ಷಣ ಕೋಪಗೊಂಡಂತ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಕಳುಹಿಸ್ತಾನೆ. ಈ ಒಂದು ಚಕ್ರ ಮೊದಲು ದುರ್ವಾಸ ಮುನಿಯ ಮಂತ್ರಗಳು ಮತ್ತು ಮಾಯೆಯಿಂದ ನಿರ್ಮಿತ ಆಗಿದಂತ ಒಬ್ಬ ರಾಕ್ಷಸನನ್ನ ಭಸ್ಮ ಮಾಡುತ್ತೆ. ಇಷ್ಟಕ್ಕೆ ನಿಲ್ದಂತ ಸುದರ್ಶನ ಚಕ್ರ ದುರ್ವಾಸ ಮುನಿಯ ಹಿಂದೆ ಪ್ರಹಾರ ಮಾಡೋದಕ್ಕೆ ಹೋಗುತ್ತೆ. ತನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದುರ್ವಾಸ ಮುನಿ ಅನೇಕ ಸ್ಥಳಗಳಿಗೆ ಓಡ್ ಹೋಗ್ತಾನೆ. ಆತ 3 ಲೋಕಗಳನ್ನ ಸುತ್ತುತ್ತಾನೆ. ವಿಭಿನ್ನ ಆಯಾಮಗಳ ವಿವಿಧ ಬ್ರಹ್ಮಾಂಡಗಳಿಗೆ ಹೋಗಿ ತನ್ನನ್ನ ಕಾಪಾಡುವಂತೆ ಬೇಡ್ಕೊಳ್ತಾನೆ. ಆದ್ರೆ ಯಾರಲ್ಲೂ ಸುದರ್ಶನ ಚಕ್ರವನ್ನು ತಡೆಯುವಂತ ಶಕ್ತಿ ಇರಲಿಲ್ಲ. ಈ ದುರ್ವಾಸ ಮುನಿ ಎಲ್ಲಿ ಹೋದ್ರೂ ಕೂಡ ಇದು ಹಿಂದೆನೆ ಕ್ಷಿಪಣಿಯ ರೀತಿ ವೇಗವಾಗಿ ಹೋಗ್ತಿತ್ತು. ಕೊನೆಗೆ ದುರ್ವಾಸ ಮುನಿ ಮತ್ತೆ ಅಂಬರೀಷ ರಾಜನ ಬಳಿ ಹೋಗಿ ಕ್ಷಮೆ ಕೇಳ್ತಾನೆ. ಆಗ ಸುದರ್ಶನ ಶಾಂತಗೊಂಡು ತಿರುಗಿ ವಾಪಸ್ ಹೋಗುತ್ತೆ. ಈ ಒಂದು ಕಾರಣಕ್ಕಾಗಿನೇ ಸುದರ್ಶನ ಚಕ್ರ ಕಾಲ, ಸಮಯ ಮತ್ತು ಬ್ರಹ್ಮಾಂಡವನ್ನು ಕೂಡ ದಾಟುತ್ತೆ ಅಂತ ಹೇಳಲಾಗಿದೆ. ಸುದರ್ಶನ ಚಕ್ರದ ಶಕ್ತಿ ಮತ್ತು ಅದರ ಕುರಿತಾದಂತಹ ಅನೇಕ ಕಥೆಗಳನ್ನ ಕೇಳಿದ ಮೇಲೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಇಷ್ಟು ಶಕ್ತಿಶಾಲಿ ಆಯುಧವನ್ನ ಶ್ರೀಕೃಷ್ಣ ಭೂಮಿಯಲ್ಲಿ ಬಿಟ್ಟು ಹೋದ್ನ, ಅದು ಈಗ ಎಲ್ಲಿದೆ? ಈ ಶಕ್ತಿಶಾಲಿ ಆಯುಧಕ್ಕೆ ಏನಾಯ್ತು? ಈ ಎಲ್ಲಾ ಪ್ರಶ್ನೆಗಳಿಗೂ 2 ವಿಭಿನ್ನ ಉತ್ತರಗಳಿವೆ. ಮೊದಲ ಉತ್ತರ, ನಮ್ಮ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನ ಕಾಲಿಗೆ ಬಾಣ ಬಿದ್ದಾಗ ಆತ ತನ್ನ ದೇಹವನ್ನ ತ್ಯಾಗ ಮಾಡಿ ವೈಕುಂಠಕ್ಕೆ ಹೋದಾಗ ಈ ಶಕ್ತಿಶಾಲಿ ಚಕ್ರ ಕೃಷ್ಣನೊಂದಿಗೆ ವೈಕುಂಠವನ್ನ ಸೇರ್ತು ಅಂತ ಹೇಳಲಾಗುತ್ತೆ. ಈ ರೀತಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಶಕ್ತಿಶಾಲಿ ಆಯುಧದ ಶಕ್ತಿಗೆ ಮೋಹಿತರಾದಂತಹ ಹಲವರು ಅದನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಬಾರದು ಮತ್ತು ಆ ಚಕ್ರವನ್ನ ದುರ್ಬಳಕೆ ಮಾಡ್ಕೋಬಹುದು ಅಂತ ಮುನ್ನೆಚ್ಚರಿಕೆಯಿಂದ ಈ ರೀತಿ ಹೇಳಲಾಗಿದೆ. ಇದ್ರ ಪ್ರಕಾರ ಸುದರ್ಶನ ಚಕ್ರ ಇನ್ನೂ ಕೂಡ ಭೂಮಿ ಮೇಲೆ ಇದೆ ಅಂತ ಮತ್ತು ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿರುವಂತಹ ದ್ವಾರಕಾ ನಗರದಲ್ಲಿ ಅಡಗಿದೆ ಎಂಬುದು ಕೂಡ ತಿಳಿಯುತ್ತೆ. ಈ ಸುದರ್ಶನ ಚಕ್ರವನ್ನ ಇಡೀ ಬ್ರಹ್ಮಾಂಡದಲ್ಲಿ ಕೇವಲ 2 ಕೈಯಲ್ಲಿ ಮಾತ್ರ ಮುಟ್ಟೋದಕ್ಕೆ ಸಾಧ್ಯ. ಅದು ವಿಷ್ಣು ಮತ್ತು ಶಿವ ಅಂತ ಉಲ್ಲೇಖ ಮಾಡಲಾಗಿದೆ. ಇವರಿಬ್ಬರ ಹೊರತಾಗಿ ಯಾರಿಂದನೂ ಕೂಡ ಈ ಒಂದು ಚಕ್ರವನ್ನ ಚಲಾಯಿಸೋದಕ್ಕೆ ಮತ್ತು ಅದರ ಶಕ್ತಿಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ನಮ್ಮ ಹಿಂದೂ ಗ್ರಂಥಗಳಲ್ಲಿ ಇನ್ನೂ ಕೂಡ ಕೆಲವು ಶಕ್ತಿಶಾಲಿ ಮತ್ತು ವಿನಾಶಕಾರಿ ಆಯುಧಗಳು ಇವೆ ಅಂತ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಒಂದು ಬ್ರಹ್ಮಾಸ್ತ್ರ ಎಂಬ ಆಯುಧ. ಅಚ್ಚರಿಯ ಸಂಗತಿ ಏನು ಅಂದ್ರೆ, ಕೆಲವೊಮ್ಮೆ ಈ ಆಯುಧಗಳನ್ನ ಕೇವಲ ದೇವತೆಗಳೇ ಅಲ್ಲ, ದೇವತೆಗಳ ಶಕ್ತಿಯನ್ನು ಹೊತ್ತಿರುವಂತಹ ಮಾನವರು ಕೂಡ ಬಳಸಿದ್ದಾರೆ. ಈ ಬ್ರಹ್ಮಾಸ್ತ್ರವನ್ನ ಒಮ್ಮೆ ಪ್ರಯೋಗ ಮಾಡಿದ್ರೆ ಎದುರಾಳಿಯ ನಾಶ ಖಂಡಿತ. ಬ್ರಹ್ಮಾಸ್ತ್ರದ ನಂತರ ಮತ್ತೊಂದು ವಿನಾಶಕಾರಿ ಆಯುಧ ಕೂಡ ಇದೆ. ಅದೇ ಶಿವನ ಪರಮಾಯುಧ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ವಿನಾಶಕಾರಿ ದಿವ್ಯ ಆಯುಧ. ಇದನ್ನ ಒಂದ್ಸಾರಿ ಪ್ರಯೋಗ ಮಾಡಿದ್ರೆ ಬ್ರಹ್ಮಾಂಡದ ವಿನಾಶ ಮಾತ್ರ ಅಲ್ಲ, ಬ್ರಹ್ಮಕಾಲ, ಸ್ಥಳ, ನಿರಂತರತೆಯನ್ನು ಕೂಡ ನಾಶ ಮಾಡುತ್ತೆ. ಕೆಲವು ಆಧುನಿಕ ತತ್ವಜ್ಞಾನಿಗಳು ಇದನ್ನ ಮೈಕ್ರೋ ಬ್ಲಾಕ್ ಹೋಲ್ ಜನರೇಟರ್ ನಂತೆ ವಿವರಿಸಿದ್ದಾರೆ.
ಇದು ಒಂದು ವಸ್ತುವನ್ನ ಅಸ್ತಿತ್ವದಿಂದಲೇ ಅಳಿಸ್ಬಿಡುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಅರ್ಜುನ ಈ ಒಂದು ಆಯುಧವನ್ನ ಪಡೆದಿದ್ದ, ಆದ್ರೆ ಯಾವತ್ತೂ ಇದನ್ನ ಬಳಸಲಿಲ್ಲ. ಅರ್ಜುನ ಎಷ್ಟೇ ಕೋಪದಲ್ಲಿದ್ರು ಕೂಡ ಆ ಒಂದು ಆಯುಧವನ್ನ ಬಳಸದೇ ಇರುವಂತೆ ಶ್ರೀಕೃಷ್ಣ ನೋಡ್ಕೊಂಡಿದ್ದಾನೆ. ಏಕೆಂದ್ರೆ ಶ್ರೀಕೃಷ್ಣನಿಗೆ ಗೊತ್ತಿತ್ತು, ಒಂದ್ ವೇಳೆ ಅರ್ಜುನ ಈ ಒಂದು ಆಯುಧವನ್ನ ಪ್ರಯೋಗ ಮಾಡಿದ್ರೆ ಪ್ರಪಂಚವೇ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ನಾಶ ಆಗುತ್ತೆ ಅಂತ. ವೀಕ್ಷಕರೇ, ಇದಿಷ್ಟು ಈ ಪ್ರಪಂಚದ ಅತ್ಯಂತ ವಿನಾಶಕಾರಿ ಆಯುಧಗಳ ಕಥೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.